ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನಾವು ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ನೋಡ್ತಾ ಇದ್ದೇವೆ. ಸೊ ನಾನು ಇಲ್ಲಿ ಪ್ರಜಾವಾಣಿ ಪೇಪರನ್ನು ತೊಗೊಂಡಿದ್ದೀನಿ, ಯಾಕಂತಂದರೆ ಎಲ್ಲರಿಗೂ ಗೊತ್ತಿದೆ ಪ್ರಜಾವಾಣಿ ಈಸ್ ದ ಗುಡ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ. ಓಕೆ, ಇದು ನೋಡಿದ ಫಸ್ಟ್ನೇದಂತೂ ಫುಲ್ ಸಿಮೆಂಟದ್ದು ಅಡ್ವರ್ಟೈಸ್ಮೆಂಟ್ ಇದೆ, ಇದೇನು ಬೇಡ. ಇದು ಎಲ್ಲ ಆಲ್ರೆಡಿ ಗೊತ್ತಿದೆ ನ್ಯೂಸ್ ಪೇಪರ್ ಓದ್ತಾ ಇರೋರಿಗೆ. ಇಸ್ರೇಲು ಮತ್ತು ಅಮೇರಿಕ ಕುಟ್ಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆನೇ ಇದೆ. ಇದು ಸ್ಪೇನ್ ಖಂಡನೆ ಮಾಡಿದೆ ಅಂತ ಹೇಳ್ತಾ ಇದೆ. ಸೊ ನೋಡಿ, ಇದು ನಾನು 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೇನೆ ಇದನ್ನು ಸೀರೀಸು. ಹಾರ್ಮೋಜ್ ಜಲಸಂಧಿ ಎವ್ರಿ ಡೇ ಬರ್ತಾ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಆಲ್ರೆಡಿ ಇದು ಹಾರ್ಮೋಜ್ ಜಲಸಂಧಿ ಎಲ್ಲಿ ಬರುತ್ತೆ ಮತ್ತು ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಈ ಹಾರ್ಮೋಜ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದೆಲ್ಲ ಏನು ಬೇಡ. ಇದು ಯುದ್ಧ ಆಗ್ತಾ ಇರೋದಕ್ಕೆ ವಿಮಾನ ಸಂಚಾರ ರದ್ದು ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅವರವರು ಎಲ್ಲ ರಷ್ಯಾ ಚೀನಾ ಏನೋ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಏನು ಬೇಡ. ಇದು ಏನಿದು ಇವಾಗ ಕಮೇನಿ ಹತ್ಯೆ ಆಯ್ತಲ್ಲ ಇರಾನ್ನಲ್ಲಿ. ಸೊ ಅವ್ರ ಮಗ ಮುಸ್ತಫಾ ಅಂತ ಹೇಳಿದ್ದಾರೆ, ಅವರೇನಾದರೂ ಉತ್ತರಾಧಿಕಾರಿ ಆಗ್ತಾರಾ ಅಂಥೇಳಿ ಒಂದು ಪ್ರಿಡಿಕ್ಷನ್ ಇದೆ. ಸೊ ಇದು ಎಲ್ಲ ಏನಪ್ಪ ಅಂದರೆ ಬೇಡ. ಓಕೆ, ಇದು ಏನು ಬೇಡ. ಇದು ಮೊನ್ನೆ KS ಮೀನ್ಸಿದ್ದು ರಿಸಲ್ಟ್ ಬಿಟ್ಟರು ಇಂಟರ್ವ್ಯೂದು. ಸೊ ಅದ್ರ ಬಗ್ಗೆ ಏನೋ ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಏನು ಬೇಕಾಗಿಲ್ಲ. ಒಳ ಮೀಸಲು ಜಟಾಪಟಿ. ಸೊ ನಮ್ಗೆ ಗೊತ್ತಿದೆ ಮೊನ್ನೆ ಏನು ಸ್ಟೂಡೆಂಟ್ಸ್ ಇದು ಏನು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ನೇಮಕಾತಿ ಮಾಡ್ತೇವೆ ಅಂತೇಳಿ. ಅದಕ್ಕಿಂತ ಬಿಫೋರ್ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಒಂದು ಮಾತುಕತೆ ನಡೆದಿತ್ತು. ಸೊ ಇವಾಗ ಒಳ ಮೀಸಲಾತಿ ಕೊಟ್ಟೆ ನೀವು ನೇಮಕಾತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಳ ಮೀಸಲಾತಿಗೆ ಅಧ್ಯಯನಕ್ಕಾಗಿ ಒಂದು ಸಮಿತಿ ರಚನೆ ಮಾಡಿತ್ತು. ಯಾರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ರಚನೆಯಾಗಿತ್ತು, ಒಂದೆರಡು ಶಿಫಾರಸುಗಳನ್ನು ಹೇಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾರ ಅಧ್ಯಕ್ಷತೆಯಲ್ಲಿ ಅದನ್ನು ರಚನೆ ಮಾಡಿದರು ಅಂಥೇಳಿ. ಇದು ಬೇಡ, ಅಡ್ವರ್ಟೈಸ್ಮೆಂಟ್ ಇದೆ. ಇದು ಇನ್ನೂ ಸೆಮಿಫೈನಲ್ ಇದೆ. ಇದು ಯಾವಾಗಲೂ ಬೇಡ, ಫೈನಲ್ದಷ್ಟೇ ನೋಡೋಣ. ಓಕೆ, ಇದೆಲ್ಲ ಏನು ಬೇಡ. ಒನ್ಸ್ ಅಗೇನ್ ಇದು ಎಲ್ಲ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆನೇ ಏನಪ್ಪ ಅಂತಂದರೆ ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅದೆಲ್ಲ ಬೇಡ. ಇದು ಶ್ರೀಶೈಲ್ ಹೋಗೋದು ಸಂಬಂಧಪಟ್ಟಂಗೈತೆ. ಈ ಲೋಕಲ್ ನ್ಯೂಸ್ ಏನಪ್ಪ ಅಂದ್ರೆ ಹೊಟ್ಟೆ ಬರೋಂಗಿಲ್ಲ, ಇದನ್ನೂ ಏನು ಬೇಡ. ಅಡ್ವರ್ಟೈಸ್ಮೆಂಟ್ ಇದೆ, ಬೇಡ. ಇದು ಬೇಡ. ನಿವೃತ್ತಿ ಸೂಚ್ಯಂಕಗಳು ನೆರವಾಗಬಲ್ಲವೆ. ಅಪಾಯಿಂಟ್ಮೆಂಟ್ ಆದ್ರೆ ಏನಪ್ಪ ಅಂತಂದರೆ ರಿಟೈರ್ಮೆಂಟದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಅಪಾಯಿಂಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಇದು ಎಲ್ಲ 10th PUC ಬೇಡ. ಇದು ಎಲ್ಲ ಮೊನ್ನೆ ಹೋಳಿ ಆಯ್ತಲ್ಲ, ಹೋಳಿ ಫೆಸ್ಟಿವಲ್ಲು. ಸೊ ಅದ್ರ ಬಗ್ಗೆ ಇದೆಲ್ಲ ನೋಡ್ಕೊತ ಹೋಗಬೇಡಿ. ಇಲ್ಲೇ ಒಂದು 5 minutes ಟೈಮ್ ಹೋಗಿಬಿಡುತ್ತೆ ನಿಮ್ಮದು. ಇದು ಎಲ್ಲ ಏನು ಬೇಡ. ಲೋಕಲ್ ನ್ಯೂಸ್ ಬರಲ್ಲ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏನಾದ್ರೂ ಅದು ಪ್ರಾಮುಖ್ಯತೆ ಪಡ್ಕೊಂಡಿತ್ತು ಅಂದರೆ ಅಷ್ಟೇ ಬರ್ತದೆ ಅದು. ಓಕೆ, ಇದು ಏನು ಬೇಡ. ಇದು ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ, ಇದು ಬೇಡ. ನೋಡಿದ್ದು ಮೈಸೂರು ಸಿಲ್ಕ್ ಸ್ಯಾರೀಸ್ ನಾನು ಹೇಳಿದ್ದೆ ನೀನು ಏನಪ್ಪ ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ GI ಟ್ಯಾಗ್ ಸಿಕ್ಕಿದೆ. ಇನ್ನುಳಿದಂತೆ ಭಾರತದಲ್ಲಿ ಯಾವುದಾದ್ರೂ ಸ್ಯಾರಿಗೆ GI ಟ್ಯಾಗ್ ಸಿಕ್ಕಿದೆನಾ ಅಂತೇಳಿ ಒಂದು ಸ್ವಲ್ಪ ಸರ್ಚ್ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತೇಳಿ. ಯಾಕಂತಂದರೆ ಆಲ್ರೆಡಿ ಕ್ವಶನ್ ಆಗಿದೆ, ಕೆಲವಷ್ಟು ಕೊಟ್ಟಿದ್ದಾರೆ, ಸ್ಯಾರಿಗಳು ಕೊಟ್ಟಿದ್ದಾರೆ, ಅದಕ್ಕೆ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಮತ್ತು ಇದು GI ಟ್ಯಾಗ್ ಸಿಕ್ಕಿದೆನಾ ಅಂತ ಕೇಳಿದ್ದಾರೆ. ಓಕೆ, ಇದು ಎಲ್ಲ ಏನು ಬೇಡ. ಇದು ಬೇಡ. ಎಲ್ಲ ಒಳ ಮೀಸಲಾತಿ ಎಲ್ಲ ಫುಲ್ ಪೇಜ್ ಅದೇ ಇದೆ ನೋಡಿ. ಸೊ ಇದು ನೋಡಿ, ನಿನ್ನೆ ಹೇಳಿದ್ದೆ ನಾನು, ಸಾಲ ಹೆಚ್ಚಾಗಿಲ್ಲ ಆರ್ಥಿಕ ಇಲಾಖೆ. ಓಕೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ RBI ಒಂದು ರಿಪೋರ್ಟ್ ಬಿಟ್ಟಿತ್ತು. ಅಲ್ಲೇನಪ್ಪ ಅಂದರೆ ನಮ್ಮದು GSDPದು ಏನಪ್ಪ ಅಂತಂದರೆ 25% ಒಳಗೆ ಸಾಲ ಇರಬೇಕು ಅಂತ ಹೇಳುತ್ತೆ. ಸೊ ನಾವಿನ್ನೂ 25% ಮೀರಿಲ್ಲ, ನಾವು ಇನ್ನೂ ನಮ್ಮದು ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನೀವೀಗ ಬಜೆಟ್ ಆಗ್ತಾ ಇದೆ ಇನ್ನು. ಸೊ ಅದಕ್ಕಿಂತ ಬಿಫೋರ್ ಎಕನಾಮಿಕ್ ಸರ್ವೆ ಬರುತ್ತೆ. ಈ ವರ್ಷದ ಎಕನಾಮಿಕ್ ಸರ್ವೆ ಮತ್ತು ಬಜೆಟನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ,
ಇದು ಎಲ್ಲ ಏನು ಬೇಡ, ಫುಲ್ ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ. ಒಂದು ಪೇಪರ್ ಎಲ್ಲ ಇದೇನಿಲ್ಲ, ಇದು ಸ್ತ್ರೀವಾದಿ ಚಿಂತನೆ ಇದೆ, ಇದನ್ನೆಲ್ಲ ಏನು ಬೇಡ. ಮತ್ತು ಇದನ್ನು ಏನಪ್ಪ ಅಂತಂದರೆ ಮೇನ್ಸ್ ಪರ್ಪಸ್ ಒಂದು ಸ್ವಲ್ಪ ಏನಂದರೆ ಯಾವ ರೀತಿ ಇಂಡಿಯಾದ ನಿಲುವು, ಸೈದ್ಧಾಂತಿಕ ನಿಲುವು ಚೇಂಜ್ ಆಗ್ತಾ ಇದೆ ಅಂತೇಳಿ ಐತಿ, ಅದ್ರ ಬಗ್ಗೆ ಇದೆ. ವಿಶ್ವಸಂಸ್ಥೆ ಬಗ್ಗೆ ಹೋಗಿ ಒಂದು ಸ್ವಲ್ಪ ಓದ್ಕೊಳ್ಳಿ. ಓಕೆ, ಆಲ್ರೆಡಿ ಕ್ವಶನ್ ಆಗಿದೆ. ಇದು ಎಲ್ಲ ಏನು ಬೇಡ. ಒನ್ಸ್ ಅಗೇನ್ KPSC ಬಗ್ಗೆ ಇದೆ, ಎಲ್ಲ ಸಿನಿಮಾ ನ್ಯೂಸ್ ಬೇಕಾಗಿಲ್ಲ ನೋಡಿ. ರಾಜ್ಯಸಭೆ ಒನ್ಸ್ ಅಗೇನ್ ನಿನ್ನೇನು ಬಂದಿದ್ದು, ಇವತ್ತು ಬಂದಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಹೋಗಿ ದಯವಿಟ್ಟು ರಾಜ್ಯಸಭೆಯನ್ನು ನೀಟಾಗಿ ಓದ್ಕೊಳ್ಳಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಕಂಪ್ಯಾರಿಸನ್ ಮಾಡಿ. ನಾನು ನಿನ್ನೆ ಹೇಳಿದ್ದೆ, ರಾಜ್ಯಸಭೆಗೆ ಯಾವ ಒಂದು ವಿಧಿ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಯಾರೂ ಮೆನ್ಷನ್ ಮಾಡಿಲ್ಲ. ಮತ್ತು ಒಬ್ಬರು ಏನಪ್ಪ ಅಂತಂದರೆ ಕ್ವಶನ್ ಕೇಳಿದೆ, ಎಷ್ಟು ಜನನ ರಾಷ್ಟ್ರಪತಿ ನಾಮಕರಣ ಮಾಡ್ತಾರೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎಕ್ಸ್ಕ್ಲೂಸಿವ್ ಪವರ್ಸ್ ಬಗ್ಗೆ ಹೇಳಿದ್ದೆ. ಸೊ ಇಲ್ಲಿ ಮತ್ತು ಏನಪ್ಪ ಅಂತಂದ್ರೆ ಲೋಕಸಭೆ ಇವ್ರನ್ನ ಎರಡು ನೀಟಾಗಿ ಓದ್ಕೊಂಡು ಏನಾದ್ರೂ ಸ್ವಲ್ಪ ಮೇನ್ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಓಕೆ, ಆಲ್ರೆಡಿ ಕ್ವಶನ್ಸ್ ಆಗಿದೆ ಈ ರೀತಿ. ಸೊ ಹೇಳಿ, ರಾಜ್ಯಸಭಾ ಸದಸ್ಯರ ಅವಧಿ ಎಷ್ಟು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನಿನ್ನೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ, ರಾಜ್ಯಸಭೆ ಬಗ್ಗೆ. ಇದು ಏನು ಬೇಡ, ಇದು ಬೇಡ, ಇದು ಇಲ್ಲೇ ಇದೆ ನೋಡಿ. LNG ಅನಿಲ ಪೂರೈಕೆಗೆ ಅಡ್ಡಿ. ಒನ್ಸ್ ಅಗೇನ್ ಏನಾಗ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ, ಹಾರ್ಮೋಸ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟು, ಹೈ ಈಲ್ಡಿಂಗ್ ಟಾಪಿಕ್ಕು. ಏನಪ್ಪ ಇದನ್ನು 360 ಡಿಗ್ರಿ ಏನಪ್ಪ ಅಂತಂದರೆ ಆ್ಯಂಗಲ್ನಿಂದ ನೀವು ಇದನ್ನು ಓದ್ಕೋಬೇಕು. ಸೊ ಯಾವ ಒಂದು ದೇಶಗಳ ಮಧ್ಯೆ ಕಂಡು ಬರುತ್ತೆ, ಏನನ್ನು ಕನೆಕ್ಟ್ ಮಾಡುತ್ತೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದು ಸರೌಂಡಿಂಗ್ ಏನಪ್ಪ ಅಂದರೆ ಕಂಟ್ರೀಸ್ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನಮ್ಗೆ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಉತ್ಪಾದನೆ ಅಥವಾ ರಫ್ತು ಮಾಡುವ ರಾಷ್ಟ್ರಗಳು ಯಾವ್ಯಾವ ಬರ್ತದಂದ್ರೆ, ಒಂದು USA ಬರುತ್ತೆ, ಅಮೇರಿಕಾ, ಆಮೇಲೆ ಕತಾರ್, ಆಮೇಲೆ ಆಸ್ಟ್ರೇಲಿಯಾ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ ನೋಡಿ, ಕತಾರ್ಲಿಂತ ನಾವು ಏನಪ್ಪ ಅಂತಂದರೆ 40% ಏನಪ್ಪ ಅಂತಂದ್ರೆ ಅವ್ರಲಿಂದ ಆಮದು ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹಾರ್ಮೋಸ್ ಜಲಸಂಧಿ ಯುದ್ಧದಿಂದ ಏನಪ್ಪ ಅಂದರೆ ಎಫೆಕ್ಟ್ ಆಗಿದೆ. ಸೊ ಹೀಗಾಗಿ ಸಾಗಣೆಗೆ ಅಡ್ಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ LNG ಬಗ್ಗೆ ಒಂದು ಸ್ವಲ್ಪ ಏನಪ್ಪ ಅಂದರೆ ನೀವು ನೋಡ್ಕೋಬೇಕಾಗತ್ತೆ. ಏನು LNG ಅಂದರೆ ಏನು, ಮತ್ತು ಅದು ಎದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ. LNGಯನ್ನು ರಸಗೊಬ್ಬರ ತಯಾರಿಕೆಯಲ್ಲಿ, ವಿದ್ಯುತ್ ಉತ್ಪಾದನೆಯಲ್ಲಿ ಇಂಧನವಾಗಿ ಬಳಕೆ ಮಾಡಲಾಗುತ್ತದೆ ಅಂಥೇಳಿ ಗೊತ್ತಿರಲಿ ನಿಮಗೆ. ಓಕೆ, ಹಾರ್ಮೋಸ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ EV ವಾಹನಗಳ ತಯಾರಿಕೆ HDK. ಓಕೆ, ಒಂದು ಮಾಡ್ತೇವೆ ಅಂತೇಳಿ ಅವ್ರ ಮಿನಿಸ್ಟರ್ ಹೇಳಿದ್ದಾರೆ. ಇಲ್ಲಿ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ 2070 ವೇಳೆಗೆ ಏನಪ್ಪ ಅಂತಂದರೆ ನಾವು 0 ಎಮಿಷನ್ ಮಾಡ್ತೇವೆ ಅಂಥೇಳಿ ನಮ್ದಕ್ಕೆ ನಾವೊಂದು ಕಮಿಟ್ಮೆಂಟ್ ಹಾಕ್ಕೊಂಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇತ್ತೀಚೆಗೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಸೊ ನೀವು ಇಲ್ಲಿ ಏನು ನೋಡಬೇಕು ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಸ್ಪೆಷಲ್ ಪಾಲಿಸಿ ತೊಗೊಂಬಂದರೆ ಅಥವಾ ಇಂಡಿಯಾದಲ್ಲಿ ತೊಗೊಂಬಂದಿದ್ರ ಬಗ್ಗೆ, ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಎಷ್ಟು ಟೈಪ್ ಇದ್ದಾವೆ, ಇದನ್ನೆಲ್ಲ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಏನಾದರೂ ನ್ಯೂಸ್ ಇತ್ತಂದರೆ ನೋಡಬೇಕು. ಫಾರ್ ಎಕ್ಸಾಂಪಲ್ ಪೇಮ್ ಅಂತ ಹೇಳಿ ಏನಂದರೆ ಒಂದು ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ ಪಾಲಿಸಿ. ಸೊ ಡೈರೆಕ್ಟ್ ಓಕೆ ಪೇಮ್ ಅಂತೇಳಿ ತೊಗೊಂಡು ಬಂದಿದ್ದಾರೆ. ಏನು ಪೇಮ್ ಅಂದರೆ ಏನಂತ ಗೊತ್ತಿರಬೇಕು. ಫಾಸ್ಟರ್ ಅಡಾಪ್ಟೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಬರುತ್ತೆ. ಸೊ ಈ ಪೇಮ್ದು ಒಂದು ಕೇಳಿಬಿಡ್ತಾರೆ, ಪೇಮ್ ಪಾಲಿಸಿ ಇದಕ್ಕೆ ಸಂಬಂಧಪಟ್ಟಿದೆ ಮತ್ತು ಅದರದ್ದು ಏನು ಲಾಂಗ್ ಫಾರ್ಮ್ ಏನಂತ ಹೇಳಿ. ಸೊ ಈ ರೀತಿ ಏನಂದರೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಮತ್ತು ಇಲ್ಲಿ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಯಾವುದು ಬ್ಯಾಟ್ರೀಸ್ ಬೆಳೆಸ್ತಾರೆ, ಲಿಥಿಯಮ್. ನಾವು ಒನ್ಸ್ ಅಗೇನ್ ಲಿಥಿಯಮ್ ಎದ್ರೊಳಗೆ ಬಂತು, ನಮ್ಮದು ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಿದೆ. ಆಲ್ರೆಡಿ 2 times ನಾನು ಈ ಸೀರೀಸಲ್ಲಿ ಹೇಳಿದ್ದೀನಿ. ಓಕೆ, ನಿರ್ಣಾಯಕ ಖನಿಜಗಳು ಅಂತೇಳಿ ಬರ್ತವೆ ಕ್ರಿಟಿಕಲ್ ಮಿನರಲ್ಸ್. ಅವು ಟೋಟಲಿ ಏನಪ್ಪ ಅಂತಂದರೆ ನಮ್ಮದು ಇಂಡಿಯಾ 30 ಏನಪ್ಪ ಅಂತಂದರೆ ಗುರುತು ಮಾಡಿದೆ, ಇವು ನಿರ್ಣಾಯಕ ಖನಿಜಗಳು ಅಂಥೇಳಿ. ಯಾಕೆ ವೈ ಕ್ರಿಟಿಕಲ್ಸ್ ಅಂತಂತಂದರೆ ಇವಾಗ ನೋಡಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಗಿರ್ಬೋದು, ನಮ್ಮದು ಗ್ರೀನ್ ಎನರ್ಜಿ ಆಗಿರ್ಬೋದು, ಮತ್ತು ವಿಮಾನ ಇದರಲ್ಲಾಗಿರ್ಬೋದು. ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಿಥಿಯಮ್, ನಿಕ್ಕೆಲು, ಜರ್ಮೇನಿಯಮ್ ಈ ರೀತಿ. ಓಕೆ, ಸೊ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಏನಾದರೂ ನ್ಯೂಸಲ್ಲಿದ್ದರೆ ನೀವು ಅದನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೋಬೇಕಾಗುತ್ತೆ.
ಇಲ್ಲಿ ಕುಸಿತಕ್ಕೆ ಕರಗಿದ್ದು 16 ಲಕ್ಷ ಕೋಟಿ ಇದೆ. ಇಲ್ಲಿ ಇದು ಟರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ವಾರ ಆಯ್ತಲ್ಲ, ಆ ವಾರಲಿಂತ್ರ ಏನಂದರೆ ಸೆನ್ಸೆಕ್ಸ್ ಮೇಲೆ ಏನಪ್ಪ ಅಂತಂದ್ರೆ ಅದು ನಮ್ಮ ಷೇರು ಮಾರುಕಟ್ಟೆ ಇದೆಯಲ್ಲ ಅದ್ರ ಮೇಲೆ ಪರಿಣಾಮ ಆಗ್ತಾಯಿದೆ ಅಂತೇಳಿ ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋಂಗಿಲ್ಲ. ಕರಡಿ ಮತ್ತು ಗೂಳಿ ಅಂತೇಳಿ ಕಾನ್ಸೆಪ್ಟ್ ಬರ್ತವೆ. ಗೂಳಿ ಅಂತಂದರೆ ನಮ್ಮದು ಷೇರು ಮಾರುಕಟ್ಟೆ ಒಂದು ಉನ್ನತ ಸ್ಥಿತಿ ಅಥವಾ ಅದು ಏನೋ ಹಿಂಗೆ ಏರಿಕೆ ಆಗ್ತಾ ಹೋದರೆ ಗೂಳಿ ಅಂಥೇಳಿ ಕರೀತಾರೆ. ಸಪೋಸ್ ಅದು ಡೌನ್ ಆಗ್ತಾ ಇದ್ದರೆ ಅದಕ್ಕೆ ಕರಡಿ ಅಂಥೇಳಿ ವರ್ಡ್ ಮೆನ್ಷನ್ ಆಗುತ್ತೆ. ಓಕೆ, ಇದು ಗೊತ್ತಿರಲಿ ನಿಮಗೆ, ಕರಡಿ ಮತ್ತು ಗೂಳಿ. ಇದೆಲ್ಲ ಏನು ಬೇಡ. ಕೈಲಾಸ ಮಾನಸ ಸರೋವರ ಯಾತ್ರೆ ಹೋಳಿ ಆಗಿದೆ. ಇಲ್ಲಿ ನೋಡಿ, ನಾನು ಹೇಳಿದ್ದೆ ಬಾಗ್ರಾಮ್ ವಾಯುನೆಲೆ. ಯಾಕೆ ನಾವು ಇವೆಲ್ಲ ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅಂತಂದರೆ, ಇವಾಗ ಇಲ್ಲಿ ಅಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆಯನ್ನು ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡಿದೆ ಅಂತ ಹೇಳ್ತಾ ಇದ್ದಾವೆ. ಇವು ಯಾಕೆ ಪ್ಲೇಸನ್ನು ನಾವು ತಿಳ್ಕೋಬೇಕು ಅಂತಂದರೆ, ಆಲ್ರೆಡಿ ಈ ರೀತಿ ಕ್ವಶನ್ಸ್ ಆಗಿದೆ. ಇವಾಗ ಈ ರೀತಿ ದೇಶಗಳನ್ನು ಕೊಡ್ತಾರೆ, ಕೊಟ್ಟುಬಿಟ್ಟು ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಇದು ಎಲ್ಲಿ ಕಂಡು ಬರ್ತದೆ ಅಂತೇಳಿ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಈ ರೀತಿ ಆಗಿದೆ. ಸೊ ಇವಾಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಯುದ್ಧ ಮಾಡ್ತಾ ಇದ್ದಾವೆ. ಸೊ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಸೊ ಬಾಗ್ರಾಮ್ ಪ್ರದೇಶದ ಮೇಲೆ ದಾಳಿ ಮಾಡಿದ್ದಾರೆ, ಪ್ರಾಂತ್ಯದ ಮೇಲೆ. ಸೊ ನಿಮ್ಗೆ ಗೊತ್ತಿರಬೇಕು ಬಾಗ್ರಾಮ್ ಎಲ್ಲಿ ಕಂಡು ಬರ್ತದೆ ಅಂತೇಳಿ. ಇದೇನು ಬೇಡ, ಇದು ಬೇಡ, ಮತದಾನ ಆಗ್ತಾಯಿದೆ ಬೇಡ. ಇದು ಏನು ಬೇಡ. ಇಲ್ಲಿ ನೋಡಿ, ತಂಬಾಕು ಏನಪ್ಪ ಅಂತಂದರೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಟೊಬ್ಯಾಕೋ. ಓಕೆ, ಇಲ್ಲಿ ನೀವು ಏನು ತಿಳ್ಕೋಬೇಕು, ಟೊಬ್ಯಾಕೋ ಬೆಳೀಲಿಕ್ಕೆ ಏನು ಒಂದು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇರಬೇಕು ಅಂಥೇಳಿ ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಎಷ್ಟು ವೆರೈಟೀಸ್ ಇದಾವೆ ನೋಡ್ಕೊಳ್ಳಿ. ಮತ್ತು ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಸ್ಟೇಟ್ಸ್ ಯಾವ್ಯಾವು, ಒಂದು ನಮ್ಮದು ಯಾವ್ದು ಬರ್ತೈತಿ, ಗುಜರಾತ್ ಬರ್ತೈತಿ. ಓಕೆ, ಗುಜರಾತು ಮತ್ತು ನಮ್ಮದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕನೂ ಕೂಡ ಏನಪ್ಪ ಅಂತಂದ್ರೆ ಒಂದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಕರ್ನಾಟಕದ ಯಾವ ಪ್ರದೇಶಗಳಲ್ಲಿ ಬೆಳೀತಾರೆ? ಮೈಸೂರು ಜಿಲ್ಲೆಯ ನಮ್ಮದು ಹುಣಸೂರು, ಪಿರಿಯಾಪಟ್ಟಣ ತಾಲೂಕುಗಳಲ್ಲಿ ಬೆಳೀತಾರೆ ಅಂಥೇಳಿ ಒಂದು ನಾಲೆಜ್ ಇರಲಿ. ಆಮೇಲೆ ಹಾಸನ ಜಿಲ್ಲೆ, ಚಾಮರಾಜನಗರ, ಮಡಿಕೇರಿ, ಶಿವಮೊಗ್ಗ ಅಲ್ಲಲ್ಲಿ ಇಲ್ಲೇನಪ್ಪ ಅಂತಂದ್ರೆ ಬೆಳೀತಾರೆ. ಓಕೆ, ಇಲ್ಲೇನಪ್ಪ ಅಂದರೆ ನಾವು ಎಂಥದ್ದು ಯಾವ ಒಂದು ಮಾದರಿದು ಬೆಳಿತೀವಿ, ವರ್ಜೇನಿಯಾ ಮಾದರಿಯ ತಂಬಾಕನ್ನು ಬೆಳೆಯಲಾಗ್ತೈತಿ ಕರ್ನಾಟಕದಲ್ಲಿ ಅಂತೇಳಿ ಗೊತ್ತಿರಬೇಕು. ಸೊ ನಾನು ಅದಕ್ಕೆ ಹೇಳಿದೆ, ತಂಬಾಕದ ಬಗ್ಗೆ ನೀವೇನಪ್ಪ ಅಂದ್ರೆ ಅದನ್ನು ಬೆಳೀಲಿಕ್ಕೆ ಏನು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಬೇಕು, ಅದರ ಟೈಪ್ಸ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಯಾವುದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಸ್ಟೇಟ್ಸ್ ಅಂಥೇಳಿ ನೋಡ್ಕೊಳ್ಳಿ. ಓಕೆ, ಮತ್ತೇನು ಇದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಟೊಬ್ಯಾಕೋ ಬೋರ್ಡ್ ಇಂಡಿಯಾದ ಎಲ್ಲಿ ಕಂಡು ಬರ್ತದೆ ಅಂಥೇಳಿ ಹೇಳಿ, ಟೊಬ್ಯಾಕೋ ಬೋರ್ಡ್ ಎಲ್ಲಿದೆ ಅಂಥೇಳಿ. ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ. ಫೈನಲ್ ಅದನ್ನ ಸ್ಪೋರ್ಟ್ಸಲ್ಲಿ ಹೇಳಿದ್ದೀನಿ. ಫೈನಲ್ ಪಂದ್ಯ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಗೆದ್ದರು, ಯಾರನ್ನು ಸೋಲಿಸಿ ಗೆದ್ದರು, ಮತ್ತು ಅದು ಸ್ಥಳ ನಡೆದಿದ್ದು ಇಷ್ಟು ಗೊತ್ತಿದ್ರೆ ಸಾಕು. ಇದೆಲ್ಲ ಏನು ಬೇಡ. ಗುಕೇಶ್, ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೂ ಗುಕೇಶ್ ಯಾವ ಒಂದು ಕ್ಷೇತ್ರಕ್ಕೆ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಗೊತ್ತಿರೋಂಗಿಲ್ಲ. ಸೊ ಇವರು ಟೆನ್ನಿಸಿಗೆ ಸಂಬಂಧಪಟ್ಟಿದ್ದಾರೆ, ಇದನ್ನು ನೋಡ್ಕೊರಿ. ಮತ್ತು ಅಂಕಿತಾ ಮತ್ತು ಜೀಲ್ ಇವರು ಏನಪ್ಪ ಅಂತಂದರೆ ಬ್ಯಾಡ್ಮಿಂಟನ್ ಆಟಗಾರ್ತಿಯರು. ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಗೊತ್ತಿರಲಿ ನೇಮ್. ಇವರು ಇಂಪಾರ್ಟೆಂಟ್. ಸಾತ್ವಿಕ ಮತ್ತು ಚಿರಾಗ್ ಇವ್ರ ಹೆಸರು ಏನಪ್ಪ ಅಂತಂದರೆ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತಂದ್ರೆ ಬ್ಯಾಡ್ಮಿಂಟನ್ಗೆ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಓಕೆ, ಈ ರೀತಿ ಏನಪ್ಪ ಅಂತಂದರೆ ನೀವು ನ್ಯೂಸ್ ಪೇಪರನ್ನು ಅನಲೈಸ್ ಮಾಡಿ ಓದಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸ್ಟ್ಯಾಟಿಕ್ ಪೋರ್ಷನಿಗೆ ಏನಪ್ಪ ಅಂತಂದ್ರೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂತಂದರೆ ಅಲ್ಲಿ ಹೋಗಿ ಓದಬೇಕು. ಆವಾಗ ಮಾತ್ರ ಇದು ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.